ಸಂಗೊಳ್ಳಿ ರಾಯಣ್ಣ ಅವರ ಸಾಹಸ, ನಿಷ್ಠೆ ಮತ್ತು ದೇಶಭಕ್ತಿಯ ಕಥೆ ಕನ್ನಡ ಇತಿಹಾಸದಲ್ಲಿ ಸದಾ ಅಮರವಾಗಿದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ವೀರಸೇನಾನಿ. 19ನೇ ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದೆಲ್ಲೆಡೆ ಹರಡುತ್ತಿತ್ತು. ಕರ್ನಾಟಕದ ಕಿತ್ತೂರು ಸಂಸ್ಥಾನದಲ್ಲಿಯೂ ಅವರ ಕಣ್ಣು ಬಿದ್ದಿತ್ತು. ಆದರೆ ಕಿತ್ತೂರಿನ ಜನರು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನವನ್ನು ಬಹಳ ಪ್ರೀತಿಸುತ್ತಿದ್ದರು. ಆ ಸಮಯದಲ್ಲಿ ಜನರ ಹೃದಯದಲ್ಲಿ ಧೈರ್ಯದ ಸಂಕೇತವಾಗಿ ಬೆಳಗಿದ ವೀರನಾಗಿದ್ದನು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ರಾಯಣ್ಣ ಬಾಲ್ಯದಲ್ಲೇ ಶೂರನಾಗಿದ್ದನು. ಕುದುರೆ ಸವಾರಿ, ಕತ್ತಿಯುದ್ಧ ಮತ್ತು ಯುದ್ಧತಂತ್ರಗಳಲ್ಲಿ ಅವನು ಪರಿಣತಿ ಹೊಂದಿದ. ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರ ಸೇನೆಯಲ್ಲಿ ಪ್ರಮುಖ ನಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದನು. ರಾಯಣ್ಣನ ನಿಷ್ಠೆ ಮತ್ತು ದೇಶಭಕ್ತಿ ರಾಣಿಯ ವಿಶ್ವಾಸವನ್ನು ಗಳಿಸಿತು. ಆ ಸಮಯದಲ್ಲಿ ಬ್ರಿಟಿಷರು ದತ್ತಕ ಸಂತಾನ ನೀತಿ ಎಂಬ ಕಾನೂನನ್ನು ಬಳಸಿಕೊಂಡು ಕಿತ್ತೂರು ಸಂಸ್ಥಾನವನ್ನು ಕಬಳಿಸಲು ಯತ್ನಿಸಿದರು. ರಾಣಿ ಚೆನ್ನಮ್ಮ ಇದನ್ನು ತೀವ್ರವಾಗಿ ವಿರೋಧಿಸಿದರು. ಬ್ರಿಟಿಷರ ವಿರುದ್ಧ ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧದಲ್ಲಿ ರಾಯಣ್ಣ ಸಿಂಹದಂತೆ ಹೋರಾಡಿದನು. ಅವನ ಧೈರ್ಯವನ್ನು ಕಂಡು ಬ್ರಿಟಿಷರು ಬೆಚ್ಚಿಬಿದ್ದರು. ಆದರೆ ಕೆಲವರ ದ್ರೋಹದಿಂದ ರಾಣಿ ಚೆನ್ನಮ್ಮ ಬಂಧಿತರಾದರು. ಕಿತ್ತೂರು ಬ್ರಿಟಿಷರ ಕೈಗೆ ಸಿಕ್ಕಿತು. ರಾಣಿ ಬಂಧಿತರಾದ ನಂತರವೂ ರಾಯಣ್ಣ ಹೋರಾಟ ನಿಲ್ಲಿಸಲಿಲ್ಲ. ನಮ್ಮ ದೇಶ ಸ್ವತಂತ್ರವಾಗಬೇಕು ಎಂಬ ಸಂಕಲ್ಪದೊಂದಿಗೆ ಅವನು ಕಾಡುಗಳಲ್ಲಿ ತಂಗಿ ಗುರಿಲ್ಲಾ ಯುದ್ಧ ಆರಂಭಿಸಿದನು. ರಾಯಣ್ಣ ತನ್ನ ಸೈನಿಕರೊಂದಿಗೆ ಬ್ರಿಟಿಷರ ಶಿಬಿರಗಳ ಮೇಲೆ ಆಕಸ್ಮಿಕ ದಾಳಿ ನಡೆಸುತ್ತಿದ್ದನು. ಬ್ರಿಟಿಷರ ಖಜಾನೆಗಳನ್ನು ದೋಚಿ ಬಡಜನರಿಗೆ ಸಹಾಯ ಮಾಡುತ್ತಿದ್ದನು. ಇದರಿಂದ ಜನರಲ್ಲಿ ಅವನಿಗೆ ಅಪಾರ ಗೌರವ ಮತ್ತು ಪ್ರೀತಿ ಹೆಚ್ಚಾಯಿತು. ಬ್ರಿಟಿಷರಿಗೆ ರಾಯಣ್ಣನನ್ನು ಹಿಡಿಯುವುದು ದೊಡ್ಡ ಸವಾಲಾಯಿತು. ಒಮ್ಮೆ ರಾಯಣ್ಣ ತನ್ನ ಸಹಚರರೊಂದಿಗೆ ಕಾಡಿನಲ್ಲಿ ತಂಗಿದ್ದಾಗ ಅವನ ಆಪ್ತನೊಬ್ಬ ಹಣದ ಆಸೆಗೆ ದ್ರೋಹ ಮಾಡಿದನು. ಬ್ರಿಟಿಷರಿಗೆ ರಾಯಣ್ಣನಿರುವ ಸ್ಥಳವನ್ನು ತಿಳಿಸಿದನು. ಕೊನೆಗೆ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿದರು. ಬಂಧನದಲ್ಲಿದ್ದರೂ ರಾಯಣ್ಣನ ಧೈರ್ಯ ಕುಂದಲಿಲ್ಲ. ಬ್ರಿಟಿಷ ಅಧಿಕಾರಿಗಳು ಅವನಿಗೆ ಕ್ಷಮೆ ಕೇಳಲು ಹೇಳಿದರು. ಆದರೆ ರಾಯಣ್ಣ ಗರ್ವದಿಂದ, ನಾನು ನನ್ನ ದೇಶಕ್ಕಾಗಿ ಹೋರಾಡಿದ್ದೇನೆ, ಅದರಲ್ಲಿ ತಪ್ಪೇನಿಲ್ಲ ಎಂದು ಉತ್ತರಿಸಿದನು. 1831 ಜನವರಿ 26ರಂದು ಬ್ರಿಟಿಷರು ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಿದರು. ಗಲ್ಲಿಗೇರಿಸುವ ಮುನ್ನವೂ ಅವನು ಭಾರತ ಮಾತೆಯ ಜಯಘೋಷ ಮಾಡಿದ್ದನು. ನಾನು ಮತ್ತೆ ಈ ಮಣ್ಣಿನಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತೇನೆ ಎಂಬ ಅವನ ಮಾತು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ಯೋಧನಲ್ಲ, ಆತ ಸ್ವಾತಂತ್ರ್ಯದ ಜ್ಯೋತಿ. ಅವನ ಸಾಹಸ, ತ್ಯಾಗ ಮತ್ತು ದೇಶಭಕ್ತಿ ಇಂದು ಕೂಡ ಯುವಕರಿಗೆ ಪ್ರೇರಣೆಯಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅವನ ಹೆಸರು ಚಿರಸ್ಥಾಯಿಯಾಗಿ ಬೆಳಗುತ್ತಿದೆ.